ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ರೆಸಿಪಿ ಏನಪ್ಪಾ ಅಂದ್ರೆ ತಂಬಿಟ್ಟು. ಇದು ಕುಚ್ಚಕ್ಕಿ ತಂಬಿಟ್ಟು ಅಂತಾನೂ ಕರಿತೀವಿ ನಾವು. ಇದು ಸ್ಪೆಷಲ್ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ತುಂಬಾನೇ ಟೇಸ್ಟ್ ಕೊಡುವಂತ ತಿಂಡಿ ಇದು. ಹಾಗೆ ಮೊದ್ಲು ನಮ್ಮ ಅಮ್ಮ ಅವ್ರ ಕಾಲದಲ್ಲೆಲ್ಲ ಇದನ್ನ ತುಂಬಾನೇ ಮಾಡ್ಕೊಂಡು ತಿಂತಾ ಇದ್ರಂತೆ. ಹಾಗಾಗಿ ಅಮ್ಮ ಇವತ್ತು ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬಾ ಅಂತ ಅಂದ್ರು. ಹಾಗಾಗಿ ನಾನು ಇದ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಸರಿಯಾಗಿದ್ರೆ ಬನ್ನಿ ಶುರು ಮಾಡೋಣ. ಹಾಗೆ ಇಲ್ಲಿ ನಾನು ಮೊದಲಿಗೆ ಒಂದು ಬಾಂಡ್ಲೆ ತಗೊಂಡಿದ್ದೀನಿ. ಅದಕ್ಕೆ ದೊಡ್ಡ ಲೋಟದಲ್ಲಿ 1 ಲೋಟ ಕುಚ್ಚಕ್ಕಿನ ತಗೊಳ್ತಾ ಇದೀನಿ. ಕುಚ್ಚಕ್ಕಿ ಬಾಯ್ಲ್ಡ್ ರೈಸ್ ಅಂತಿದಲ್ಲ, ನಮ್ ಕಡೆ ಅದು ಸ್ವಲ್ಪ ಜಾಸ್ತಿನೇ ಫೇಮಸ್. ಹಾಗಾಗಿ ಯೂಶಲಿ ಅಂಗಡಿಯಲ್ಲಿ ಸಿಗುತ್ತೆ, ನೀವು ಕುಚ್ಚಲಕ್ಕಿ ಅಂತ ಅಂದ್ರೆ ಕೊಡ್ತಾರೆ. ಸೊ ನಾನು ಇದನ್ನ 1 ಲೋಟ ತಗೊಂಡಿದ್ದೀನಿ. 1 ಲೋಟ ಕಂಪ್ಲೀಟ್ ಆಗಿ. ನೀವು ಮನೇಲಿ ಒಂದ್ 2-3 ಜನ ಇದ್ರೆ ನೀವು ಒಂದ್ ಅರ್ಧ ಲೋಟ ಮಾಡ್ಕೊಂಡ್ರು ಸಾಕಾಗುತ್ತೆ. ಇದನ್ನ ನೀವು ಯಾವುದೇ ರೀತಿ ತೊಳ್ಕೊಬೇಕು ಅಂತ ಇಲ್ಲ. ಅಕ್ಕಿ ತೊಳ್ಕೊಂಡ್ರೆ ಹಾಳಾಗುತ್ತೆ, ಮಾಡಕ್ ಬರಲ್ಲ. ಹಾಗಾಗಿ ಇದನ್ನ ಫಸ್ಟ್ ನೀಟಾಗಿ ನಾವು ಗೇರ್ಕೊಳ್ಳೋದು ಅಂತೀವಿ. ಹಾಗಾಗಿ ಅದ್ರಲ್ಲಿರೋ ಹೊಟ್ಟು ಧೂಳು ಎಲ್ಲವನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀವಿ ಆಲ್ರೆಡಿ. ಇದನ್ನ ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು. ತುಂಬಾ ದೊಡ್ಡಗೂ ಇಟ್ಕೋಬಾರ್ದು, ತುಂಬಾ ಚಿಕ್ಕದು ಇಟ್ಕೋಬಾರ್ದು. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹತ್ತತ್ರ ಒಂದ್ 5ರಿಂದ 8 ನಿಮಿಷ ಹುರ್ಕೋಬೇಕಾಗುತ್ತೆ. ಇದನ್ನ ನೀಟಾಗಿ ಬುಡ ಹಿಡಿದ ಇರೋ ತರ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಬೆಟರ್ ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ಲ, ಇಲ್ಲ ಇಂಡೋ ಅಲ್ಯೂಮಿನಿಯಂ ಬರುತ್ತೆ ನೋಡಿ, ಅದು ಬೆಸ್ಟ್. ಯಾಕಂದ್ರೆ ಅಷ್ಟು ಬೇಗ ಬುಡ ಹಿಡಿಯಲ್ಲ. ಇದು ಆದಷ್ಟು ಹುರಿತಾ ಸ್ವಲ್ಪ ದಪ್ಪಗಾಗುತ್ತೆ. ಈ ರೌಂಡ್ ರೌಂಡ್ ಮೊಟ್ಟೆ ತರ ಆಗುತ್ತೆ. ಅವಾಗ ಇದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಮತ್ತೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಪರಿಮಳ ಬರುತ್ತೆ. ಇದನ್ನ ಹುರಿ ಅಕ್ಕಿ ಅಂತೀವಿ. ಕೆಲವೊಂದ್ಸಲ ಜ್ವರ ಬಂದವ್ರಿಗೆ ಇದನ್ನ ಹುರಿ ಅಕ್ಕಿ ಈ ತರ ಹುರ್ದ್ಬಿಟ್ಟು ಇದ್ರ ಗಂಜಿ ಕೂಡ ಮಾಡಿ ಕೊಡ್ತಾರೆ. ಹಾಗಾಗಿ ನೀಟಾಗಿ ಇದನ್ನ ಹುರ್ಕೊಂಡು ರೌಂಡ್ ಆಗಿ ಮೊಟ್ಟೆ ತರ ಬರುತ್ತೆ. ಕಂಪ್ಲೀಟ್ ಕುಚ್ಚಲಕ್ಕಿನೇ ಅಲ್ಲ ಅಂತ ಅನ್ಸುತ್ತೆ, ಆ ತರ ಬರೋ ತನಕನು ಹುರ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 5ರಿಂದ 8 ನಿಮಿಷ ಅಂತ ಹೇಳಿದ್ನಲ್ಲ, ಅಷ್ಟರಲ್ಲಿ ಆಗತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಒಂದ್ 4ರಿಂದ 5 ನಿಮಿಷ ಹತ್ತತ್ರ ಆಗಿದೆ. ಇವಾಗ ನಿಧಾನಕ್ಕೆ ಹುಟ್ಟುತ್ತಾ ಇದೆ ಪಟ್ ಪಟ್ ಅಂತ. ಮೋಸ್ಟ್ಲಿ ಇದ್ರಲ್ಲಿ ಕ್ಲೀನ್ ಆಗಿ ಕಾಣಿಸಲ್ಲ ವಿಡಿಯೋದಲ್ಲಿ, ಬಟ್ ನೀವು ಮಾಡುವಾಗ ಗೊತ್ತಾಗುತ್ತೆ. ಪಟ್ ಪಟ್ ಅಂತ ಹಾರ್ತಾ ಇರುತ್ತೆ. ಹಾಗೆ ಲೈಟ್ ಆಗಿ ಸ್ಮೆಲ್ ಕೂಡ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ಜೊತೆಗೆ ಅಕ್ಕಿ ಕೂಡ ಸ್ವಲ್ಪ ರೌಂಡ್ ಆಗಿ ದಪ್ಪಗಾಗಿದೆ. ನೀವು ನಾರ್ಮಲ್ ಆಗಿ ಅಕ್ಕಿ ನೋಡಕ್ಕೂ ಇವಾಗ ಹುರಿದ್ಮೇಲೆ ನೋಡಕ್ಕೂ ಕಂಪ್ಲೀಟ್ ಆಗಿ ಡಿಫ್ರೆನ್ಸ್ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ. ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನನ್ಗೂ ಗೊತ್ತಾಗ್ತಿರ್ಲಿಲ್ಲ. ನಾನು ಅಮ್ಮಂಗೆ ಆಗ್ತಾ ಇದೆಯಾ ಇವಾಗ, ಆಗಿದ್ಯಾ ಅಂತ ಕೇಳ್ತಾ ಇದ್ದೆ. ನೋಡಿ ಇವಾಗ ಈ ತರ ಆಗಿದೆ ಕಂಪ್ಲೀಟ್ ಆಗಿ. ಯಾಕಂದ್ರೆ ನನ್ಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಮಾಡಿರೋದು. ಟೇಸ್ಟ್ ನೋಡಿದ್ರು ಕೂಡ ಸ್ವಲ್ಪ ಗರಿ ಆಗಿರೋದು ಗೊತ್ತಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಆಗಿದೆ ಕಂಪ್ಲೀಟ್ ಆಗಿ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ ಬಿಡಬೇಕು. ನೆಕ್ಸ್ಟ್ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕು. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡ್ಬೇಕು. ನೋಡಿ ಈ ತರ ಆಗಿದೆ. ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ನಾನು ಇವಾಗ ತಂಬಿಟ್ ಮಾಡಕ್ಕೆ ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಬೆಲ್ಲ, ಅದು ಸಿಹಿ ನಿಮ್ಗೆ ಹೇಗ್ ಬೇಕು ಹಾಗೆ ನೋಡ್ಕೊಂಡು ಸಿಹಿ ಹಾಕೊಳ್ಳಿ. ನಿಮ್ಗೆ ಲೈಟ್ ಸಿಹಿ ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ಕಪ್ ಕಾಯಿ ತಗೊಂಡಿದ್ದೀನಿ, ತುರಿದ ತೆಂಗಿನಕಾಯಿ. ಕಾಯಿ ನೀವು ಎಷ್ಟು ಹಾಕೋತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಎಷ್ಟು ರೆಡಿ ಆದ್ಮೇಲೆ ನಾವಿವಾಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ 1ರಿಂದ 1.5 ಲೋಟ ನೀರನ್ನ ಬಿಸಿ ಆಗಕ್ಕೆ ಇಟ್ಕೊಂಡಿದೀವಿ. ಯಾಕಂದ್ರೆ ಅದು ಪುಡಿ ಮಾಡ್ಕೊಂಡ್ಮೇಲೆ ನಾವು ಅದೇ ಬಿಸಿನೀರಲ್ಲಿ ಕಲ್ಸ್ಕೋಬೇಕಾಗುತ್ತೆ. ಹಾಗಾಗಿ ಅದು ಬಿಸಿನೀರಿಗೆ ರೆಡಿ ಮಾಡ್ಕೋಬೇಕು. ಸರಿ, ಇವಾಗ ಬನ್ನಿ ಮಿಕ್ಸಿಗೆ ಹಾಕೊಳ್ಳೋಣ. ಮತ್ತೆ ಮಿಕ್ಸರ್ ನಲ್ಲಿ ನೀಟಾಗಿ ಕಂಪ್ಲೀಟ್ ಆಗಿ ನೈಸ್ ಆಗಿ ಹರ್ಕೋಬೇಕು. ನೋಡಿ ಇವಾಗ ಪುಡಿ ಮಾಡ್ಕೊಂಡಿದೀವಿ. ಈ ರೀತಿ ಕಂಪ್ಲೀಟ್ ಆಗಿ ನೈಸ್ ಪೌಡರ್ ಆಗ್ಬೇಕು. ಮತ್ತೆ ಇದಕ್ಕೆ ಯಾವುದೇ ರೀತಿ ನೀರ್ನ ತಾಗ್ಸಕ್ ಹೋಗ್ಬೇಡಿ ಪುಡಿ ಮಾಡುವಾಗ. ಹಾಗೆ ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು. ಇವಾಗ ನಾನು ಪೌಡರ್ನ ಒಂದು ಪಾತ್ರೆಗೆ ಹಾಕೊಂಡು ಉಳಿದ ಎಲ್ಲ ಐಟಮ್ ಹಾಕಿ ಕಲ್ಸ್ಕೊಳ್ತೀವಿ. ಈ ಪುಡಿಗೆ ಬೆಲ್ಲ, ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀವಿ. ಇವಾಗ ಇದಷ್ಟನ್ನು ನೀಟಾಗಿ ಗಂಟಿಲ್ದೆ ಇರೋ ತರ ಕಲ್ಸ್ಕೋಬೇಕು ಫಸ್ಟ್. ಅದನ್ನೇ ಅಮ್ಮ ಕಲಿಸ್ತಾ ಇದ್ದಾರೆ. ನಂತರ ಕಂಪ್ಲೀಟ್ ಆಗಿ ಕಲ್ಸ್ಕೊಂಡ್ಮೇಲೆ ಇದಕ್ಕೆ ನಾವು ನೀರ್ ಇಟ್ಕೊಂಡಿದ್ವಲ್ಲ ಬಿಸಿನೀರು, ಅದನ್ನ ಸ್ವಲ್ಪ ಹಾಕೊಳ್ಳಿ. ಈ ಅಳತೆಗೆ ಅಂದಾಜು ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಹತ್ರ ನೀರ್ ಬೇಕಾಗತ್ತೆ. ನೋಡ್ಕೊಳ್ಳಿ, ಹದವಾಗಿ ಕಲ್ಸ್ಕೋಬೇಕು. ಯಾಕೆ ನೀರ್ ಹಾಕೋ ಮೊದ್ಲೇ ಗಂಟಿಲ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾವು ಬಿಸಿನೀರನ್ನ ಹಾಕ್ತಾ ಇದೀವಿ. ಹಾಗಾಗಿ ಆ ನೀರ್ ಹಾಕಿದ್ಮೇಲೆ ಗಂಟ್ ಇರಬಾರ್ದು. ಹಾಗಾಗಿ ಮೊದ್ಲೇ ನೀಟಾಗಿ ಕಲ್ಸ್ಕೋಬೇಕು. ಬಿಸಿನೀರ್ ಹಾಕಿದ್ಮೇಲೆ ಮತ್ತೆ ನಾವು ಸೌಟಲ್ಲಿ ಏನಾದ್ರು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಇವಾಗ ನೀರ್ ಹಾಕಿದ್ಮೇಲೆ ನೋಡ್ತಾ ಇದ್ದಾರೆ ಸ್ವಲ್ಪ ಗಂಟ್ ಬಂದಿದೆ. ಆದ್ರೆ ಮೊದ್ಲಿಗಿಂತ ನೀಟಾಗಿ ಬಂದಿದೆ ಯಾಕಂದ್ರೆ ಬೆಲ್ಲ ಕಾಯಿ ಎಲ್ಲ ಮಿಕ್ಸ್ ಆಗಿದೆ ಹಾಗಾಗಿ. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಇದನ್ನ ತುಂಬಾ ಮಾಡ್ತಿದ್ರಂತೆ ಮೊದ್ಲು. ಮತ್ತೆ ನೀವ್ ಇದನ್ನ ಏನಂದ್ರೆ ಇಡಕ್ ಬರಲ್ಲ, ಸ್ಟೋರ್ ಮಾಡಕ್ ಬರಲ್ಲ, ಒಂದೇ ದಿನದಲ್ಲಿ ಖಾಲಿ ಮಾಡ್ಬೇಕು. ಹಾಗಾಗಿ ನೀವು ಇಡ್ಬೇಕು ಅಂದ್ರೆ ಈ ರೀತಿ ಅಕ್ಕಿಯನ್ನ ಪುಡಿ ಮಾಡಿ ಸೆಪರೇಟ್ ಆಗಿ ತೆಗ್ದಿಟ್ಕೊಂಡ್ರೆ ಯಾವಾಗ ನಿಮ್ಗೆ ತಿನ್ಬೇಕ್ ಅನ್ಸುತ್ತೋ ಅವಾಗ ಬೆಲ್ಲ ಕಾಯಿ ಈ ರೀತಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಇವಾಗ ಸೌಟ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಬಿಸಿ ಬಿಸಿ ಇರೋವಾಗ್ಲೇ ನಾವು ಉಂಡೆನ ಕಟ್ಕೋಬೇಕಾಗುತ್ತೆ. ಇಲ್ಲ ಫುಲ್ ತಣ್ಣಗಾಗ್ಬಿಟ್ರೆ ಉಂಡೆ ಗಟ್ಟಿಯಾಗಿ ಬರಲ್ಲ, ಅಂದ್ರೆ ಪುಡಿ ಪುಡಿಯಾಗಿ ಉದ್ರೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಗಟ್ಟಿ ಒತ್ತಿ ಒತ್ತಿ ಉಂಡೆ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಮಾಡಿದ್ರೆ ಬೆಟರ್ ಅಂತ, ಸ್ವಲ್ಪ ನೀಟಾಗಿ ನಿಲ್ಲುತ್ತೆ. ತುಂಬಾನೇ ಬಿಸಿ ಇರುತ್ತೆ ಆಕ್ಚುಲಿ, ಕೈ ಹಾಕಕ್ಕಾಗಲ್ಲ. ಬಟ್ ತಣ್ಣಗಾಗಕ್ ಬಿಟ್ರೆ ಉಂಡೆ ಕಟ್ಟಕ್ ಬರಲ್ಲ. ಹಾಗಾಗಿ ಆದಷ್ಟು ಬಿಸಿ ಇದ್ದಾಗ್ಲೇ ನೀಟಾಗಿ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ನಿಮ್ಗೆ ಕೈಗೆ ಅಂಟುತ್ತಂದ್ರೆ ಸ್ವಲ್ಪ ಲೈಟ್ ಆಗಿ ಕೈಗೆ ನೀರ್ನ ತಾಗ್ಸ್ಕೊಂಡು ಉಂಡೆ ಕಟ್ಕೊಳ್ಳಿ. ನೋಡಿ ಇವಾಗ ಉಂಡೆ ರೆಡಿ ಆಗಿದೆ. ಈ ರೀತಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮ್ಗೆ ಈ ತಿಂಡಿ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡೋದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.